ಬೇಕು ಅಂತಲೋ ಅಥವಾ ತಮ್ಮನ್ನ ತಾವು ಸಮರ್ಥಿಸ್ಕೊಳ್ಳಿಕ್ಕೆ ಅಥವಾ ಇದರಿಂದ ಆಗ್ತಿರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೋ ಗೊತ್ತಿಲ್ಲ. ಬಿಜೆಪಿ ಜೆಡಿಎಸ್ ಅಂತೂ ಕಾನ್ಸ್ಟೆಂಟ್ ಆಗಿ ಕಾಂಗ್ರೆಸ್ ವಿರುದ್ಧವಾಗಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಒಬ್ಬ ಪತ್ರಕರ್ತರಾಗಿ, ರಾಜಕೀಯ ವಿಶ್ಲೇಷಕರಾಗಿ ನಿಮಗೇನು ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ ಪೆನ್ ಡ್ರೈವ್ ಪ್ರಕರಣ, ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇರೋ ವಿಧಾನ ಮುಜುಗರಕ್ಕೆ ಕಾರಣವಾಗ್ತಾ ಇದೆಯಾ? ಡ್ಯಾಮೇಜ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೂ ಆಗ್ತಿದೆಯಾ? ಬೇಜಾರ ಸಂಗತಿ ಅಂದರೆ ಕಾಂಗ್ರೆಸ್ಸು ಅಥವಾ ಗೌರ್ಮೆಂಟು ಅಂತಲ್ಲ, ನನ್ನ ಪ್ರಕಾರ ಈ ಇಡೀ ಪ್ರಕರಣ ಕರ್ನಾಟಕಕ್ಕೆ ಒಂಥರ ಏನು ನಾಚಿಕೆ ಆಗುವಂಥ ಪ್ರಕರಣ. ಯಾಕೆಂದರೆ ಮೊನ್ನೆ ನಾನು ಲಾಸ್ಟ್ ಟೈಮ್ ಉತ್ತರಾಖಂಡ್ ಹೋದಾಗ ಒಂದಷ್ಟು ಆಫೀಸರ್ಸ್ ಪರಿಚಯ ಆಗಿದ್ರು. ಮೊನ್ನೆ ಅವರು ನನಗೆ ಫೋನ್ ಮಾಡಿ, ಏನು ಸರ್ ಇದು ಕರ್ನಾಟಕದಲ್ಲಿ ಏನಾಗ್ತದೆ ಅಂದರೆ ಆ ಲೆವೆಲ್ ತನಕ ಇದು ರೀಚ್ ಆಗಿದೆ. ಅಂದರೆ ಕರ್ನಾಟಕ ಒಂದು ಒಳ್ಳೆ ರಾಜ್ಯ, ಒಳ್ಳೆ ಇದಕ್ಕೆ ಚರ್ಚೆಗೊಳಗಾಗಿ ಒಳ್ಳೆ ಹೆಸರನ್ನ ಪಡ್ಕೋಬೋದಿತ್ತು. ಆದರೆ ಇದು ಒಂದು ಪ್ರಕರಣದಿಂದಾಗಿ ಇಡೀ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಬರುವಂಥ ಒಂದು ಏನು ಬೆಳವಣಿಗೆ ಆಗಿದೆ.